ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ನನ್ನ ಹಿಂದಿನ ವಿಡಿಯೋದಲ್ಲಿ ಲೈಫ್ ಟೈಮ್ ಹೈ ಈಸ್ ದ ಬೆಸ್ಟ್ ಬೈ ಫಾರ್ ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದೆ. ಸೊ ನಾವೊಂದು ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಟೈಮ್ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟ್ಸ್ನ ಮಾಡಿದ್ರೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಗ್ರೋತ್ ಸಿಗುತ್ತೆ ಅಂತ ಆ ವಿಡಿಯೋದಲ್ಲಿ ಹೇಳಿದೆ. ಈಗ ನಿಮ್ಗೆಲ್ಲ ಏನ್ ಡೌಟ್ ಆಗಿರುತ್ತೆ ಅಂತಂದ್ರೆ, ನಾನೊಬ್ಬ ಶಾರ್ಟ್ ಟರ್ಮ್ ಇನ್ವೆಸ್ಟರು. ನಾನು ಏನು ತುಂಬಾ ವರ್ಷ ಕಾಯಕ್ಕಾಗಲ್ಲ, ಅಥವಾ ತುಂಬಾ 6 ತಿಂಗಳು 8 ತಿಂಗಳು ಆ ಥರ ಕಾಯಕ್ಕಾಗಲ್ಲ. ಆದ್ರೆ ನಾನು 1 to 3 months ಅಂದ್ರೆ ಶಾರ್ಟ್ ಟರ್ಮ್ ಟ್ರೇಡರ್ ಆಗಿದ್ರೆ ಯಾವ ಟೈಮ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು, ಅದಕ್ಕೂ ನಾನು ಲೈಫ್ ಟೈಮ್ ಹೈ ಅನ್ನೋ ಟೈಮ್ ಫ್ಯಾಕ್ಟರ್ನೇ ಕನ್ಸಿಡರ್ ಮಾಡಬೇಕಾ ಅನ್ನೋ ಡೌಟು ಬಂದಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಇದ್ರೆ ಯಾವ ಟೈಮ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಫಸ್ಟು ನಾನು ನಿಮಗೆ ಶಾರ್ಟ್ ಟರ್ಮ್ ಟ್ರೇಡ್ಗೆ ಯಾವ ಥರ ಸ್ಟಾಕ್ನ ನಾನು ಪಿಕ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅದರಲ್ಲಿ ಯಾವ ಟೈಮ್ ಫ್ಯಾಕ್ಟರ್ನ ನಾನು ಪಿಕ್ ಮಾಡ್ತೀನಿ ಅನ್ನೋದು ನೋಡಿ. ಈಗ ಕನ್ಸಿಡರ್ ಮಾಡ್ತೀನಿ ಅನ್ನೋದು ಐ ಇ ಎಕ್ಸ್ ಎಕ್ಸಾಂಪಲ್ ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮೇ ಬಿ ಲಾಸ್ಟ್ ಮಂತು ಈ ಕ್ಯಾಂಡಲ್ ಕ್ಲೋಸ್ ಆದಾಗ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ, ಐ.ಇ.ಎಕ್ಸ್ ಬ್ರೇಕ್ಔಟ್ ಆಗಬಹುದು ಫಾರ್ ಶಾರ್ಟ್ ಟರ್ಮ್ಗೆ ಅಂತ. ನೀವು ನನ್ನ ಹಿಂದಿನ ವಿಡಿಯೋ ಅಂದ್ರೆ ಲೈಫ್ ಟೈಮ್ ಹೈ ವಿಡಿಯೋ ನೋಡಿದಾಗ ಏನ್ ಅನ್ಸಿರುತ್ತೆ, ಐ.ಇ.ಎಕ್ಸ್ ಇನ್ನ ಲೈಫ್ ಟೈಮ್ ಹೈ ನೋಡಿ ಇಲ್ಲಿದೆ, ಕರೆಕ್ಟಾ, 319ರಲ್ಲಿ. ಆದ್ರೆ ಇಲ್ಲಿದ್ದಾಗ ಹೆಂಗೆ ನಾವು ಇದನ್ನ ಕನ್ಸಿಡರ್ ಮಾಡೋದು ಅಂತ ಅನ್ಸಿರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾವು ಯಾವ ಟೈಮ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಲಾಸ್ಟ್ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ನ ಪೊಸಿಷನ್ನು ಲಾಸ್ಟ್ 6 month ಹೈಯಲ್ಲಿದ್ರೆ ಸಾಕು. ನೋಡಿ ಇಲ್ಲಿಂದ 6 month 1 2 3 4 5 6, ಸೊ 6 month ಹೈ ಬ್ರೇಕ್ ಆಗಿರೋ ಕ್ಯಾಂಡಲ್ ಆಗಿದ್ರೆ ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ ಫಾರ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. ಇದನ್ನ ಕನ್ಸಿಡರ್ ಮಾಡಿ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ವಾಚ್ ಲಿಸ್ಟ್ ಆದ್ಮೇಲೆ ಅದು ನನ್ನ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಬಂತು ಅಂತಂದ್ರೆ ಅದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತೀನಿ. ನೋಡಿ, ಈಗ ಲಾಸ್ಟ್ ಮಂತ್ ನಾನು ಪೋಸ್ಟ್ ಮಾಡಿದಾಗ ಈ ಪೊಸಿಷನ್ ಅಲ್ಲಿ ಇತ್ತು, ಆದ್ರೆ ಇದು ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ಪು ಇನ್ನ ಆಗಿಲ್ಲ. ಪ್ಲಸ್ RSI ಎಬೋವ್ 16 ಇಲ್ಲ ಲಾಸ್ಟ್ ಮಂತ್. ಅದೇ ಈಗ ಈ ಮಂತ್ ಅಲ್ಲಿ ಇದು RSI ಎಬೋವ್ 16 ಬಂದಿದೆ, ಪ್ಲಸ್ ಲಾಸ್ಟ್ 6 months ಹೈಯಲ್ಲೂ ಇದೆ. ಸೊ ಹಾಗಾಗಿ ಅಗೈನ್ ಇದೇ ಸ್ಟಾಕ್ನ ನೆಕ್ಸ್ಟ್ ಮಂತ್ ಅಲ್ಲಿ ಇದೇನಾದ್ರು ಬ್ರೇಕ್ಔಟ್ ಆಗುತ್ತಾ ಅಂತ ನಾನು ವೇಟ್ ಮಾಡ್ತೀನಿ. ಇಲ್ಲಿ ಟೈಮ್ ಫ್ಯಾಕ್ಟರ್ ಏನು ಅಂತಂದ್ರೆ ನೋಡಿ, ಈ ಪೊಸಿಷನ್ ಲಾಸ್ಟ್ 6 months ಹೈ 1 2 3 4 5 6 month ಹೈಯಲ್ಲಿದ್ರೆ ಸಾಕು. ಸೊ ಹಾಗಾಗಿ ಈ ಸ್ಟಾಕ್ನ ನಾನು ನನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಯೋಕಾನ್. ಬಯೋಕಾನ್ ಎಲ್ಲರಿಗೂ ಗೊತ್ತಿರುವಂತ ಕಂಪ್ನಿ. ಫಾರ್ಮಾ ಕಂಪ್ನೀಸ್ ಎಲ್ಲ ಮೇಲೆ ಹೋಗ್ತಾ ಇದೆ. ಆದ್ರೆ ಇದು ನಾವು RSI ಮತ್ತೆ ಬೋಲಿಂಜರ್ ಬ್ಯಾಂಡ್ಸ್ ನ ಕನ್ಸಿಡರ್ ಮಾಡಿರೋದ್ರಿಂದ ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ನ ಮಾಡಿರಲ್ಲ. ಅಂದ್ರೆ ಡೌನ್ವರ್ಡ್ ರ್ಯಾಲಿನಲ್ಲಿ ನಾವು ಸಿಕ್ಕಾಕೊಂಡಿರಲ್ಲ. ಪ್ಲಸ್ ನನಗೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ ಒಂದು ಮೊಮೆಂಟಮ್ ಇನ್ವೆಸ್ಟ್ಮೆಂಟ್, ಮೊಮೆಂಟಮ್ ಟ್ರೇಡಿಂಗು. ಯಾವ ಸ್ಟಾಕ್ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ನನಗೆ ಗೊತ್ತಾದ್ರೆ ಸಾಕು. ನನಗೆ ವ್ಯಾಲ್ಯೂ ಬೈ ಬೇಡ. ಅಂದ್ರೆ ಕೆಳಗಡೆ ಬರ್ತಾರೋ ಸ್ಟಾಕು ನಾನು ಫುಲ್ಲು ಬಾಟಮ್ ಅಲ್ಲಿ ಬೈ ಮಾಡುವಂತ ಕಾನ್ಸೆಪ್ಟ್ ಬೇಡ. ಆ ಸ್ಟಾಕು ಮೊಮೆಂಟಮ್ ಸ್ಟಾರ್ಟ್ ಆದಾಗ ಅದ್ರ ಜೊತೆ ನಾನು ಹೋಗಿ ಅದು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಇದ್ದು ಅಲ್ಲಿಂದ ಎಕ್ಸಿಟ್ ಆದ್ರೆ ಸಾಕು. ಆ ತರ ಕಾನ್ಸೆಪ್ಟ್ ನಮ್ದು, ಓಕೆನಾ. ಈಗ ನೋಡಿ, ಪ್ರೀವಿಯಸ್ ಮಂತ್ ನಾನು ಪೋಸ್ಟ್ ಮಾಡಿದಾಗ ಕ್ಯಾಂಡಲ್ ಈ ಪೊಸಿಷನ್ ಅಲ್ಲಿ ಇತ್ತು. ಸೊ ಯಾಕೆ ನಾನು ಅವಾಗ ಪೋಸ್ಟ್ ಮಾಡಿದ್ದೆ ಅಂದ್ರೆ, ಇಲ್ಲಿ ಟೈಮ್ ಫ್ಯಾಕ್ಟರ್ ಒಂದು RSI ಎಬೋವ್ 60 ಇದೆ, ಟೈಮ್ ಫ್ಯಾಕ್ಟರ್ 6 month ಹೈಯಲ್ಲಿದೆ. ನೋಡಿ 1 2 3 4 5 6 month ಹೈಯಲ್ಲಿದ್ರೆ ಸಾಕು. ನಾವು ಇದನ್ನ ಶಾರ್ಟ್ ಟರ್ಮ್ ಟ್ರೇಡ್ಗೆ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ
ಇದು ಲೈಫ್ ಟೈಮ್ ಹೈ ಅಂತಂದ್ರೆ ಇಲ್ಲಿದೆ. ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ಲೈಫ್ ಟೈಮ್ ಹೈ ಬ್ರೇಕ್ ಆದಾಗ ಮತ್ತೆ ನಮ್ಮ RSI ಬೋಲಿಂಜರ್ ಬ್ಯಾಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ ಪ್ಲಸ್ ಅವಾಗನ ರಿಸ್ಕ್ ರಿವಾರ್ಡ್ ರೇಷಿಯೋ ಏನಿರುತ್ತೋ ಅವಾಗ ನಾವು ಇನ್ನೊಂದು ಟ್ರೇಡ್ ನ ತಗೋಬಹುದು. ಆದ್ರೆ ಇಲ್ಲಿಂದ ಇಲ್ಲಿಗೆ ಹೋಗೋ ರ್ಯಾಲಿ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈಗ ನಮಗೆ RSI ಬೋಲಿಂಜರ್ ಬ್ಯಾಂಡ್ ಪ್ಲಸ್ ಲಾಸ್ಟ್ 6 months ಹೈಯಲ್ಲಿ ಆ ಸ್ಟಾಕ್ ಇತ್ತು ಅಂತಂದ್ರೆ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ನನ್ನ ಪ್ರೋಸೆಸ್ ಪ್ರಕಾರ ಡೇ ಚಾರ್ಟ್ ಅಲ್ಲಿ ಬಂತು ಅಂತಂದ್ರೆ ನಾನು ಇನ್ವೆಸ್ಟ್ಮೆಂಟ್ಸ್ ನ ಬಯೋಕಾನ್ ಅಲ್ಲಿ ಮಾಡ್ತೀನಿ. ಸೊ ಈಗ ನೋಡಿ ನಿಮ್ಗೆ ಈ ಕ್ಯಾಂಡಲ್ ನೋಡ್ತಾ ಇದ್ದಂಗೆ ಲಾಸ್ಟ್ ಮಂತ್ ಹೈ ಬ್ರೇಕ್ ಆಗಿದೆ. ಸೊ ನಾವು ಬೈ ಮಾಡ್ಬಿಡ್ಬೋದಾ ಅಂತ ಅನ್ಸಿದ್ರೆ ಲಾಸ್ಟ್ ಮಂತ್ ಹೈ ಬ್ರೇಕ್ ಆಗಿದೆ, ಆದ್ರೆ ನನ್ನ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಅಂದ್ರೆ ಬೈ ಎಲ್ಲಿ ಮಾಡಬೇಕು ಅನ್ನೋ ಸ್ಟೆಪ್ಪು ಡೇ ಚಾರ್ಟ್ ಅಲ್ಲಿ ಇನ್ನ ಆಗಿಲ್ಲ. ಸೊ ಹಾಗಾಗಿ ಇದು ಇನ್ನ ನಾನು ಬೈನ ಮಾಡಿಲ್ಲ. ಸೊ ಇದು ಯಾರ್ಯಾರು ನನ್ನ ಕ್ಲಾಸಸ್ಗೆ ಅಟೆಂಡ್ ಆಗಿರ್ತಾರೆ ಅವರು ಕೂಡ ಇದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಬಿಟ್ರೆ ಬೈನ ಮಾಡಿರಲ್ಲ. ಯಾವಾಗ ಇದು ಫೈನಲ್ ಸ್ಟೆಪ್ ಆಗುತ್ತೋ ಆಗ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಒಂದು ಎಕ್ಸೆಲ್ ಶೀಟ್ ನ ಕೊಡ್ತೀವಿ. ಆ ಎಕ್ಸೆಲ್ ಶೀಟ್ ಅಲ್ಲಿ ಎಂಟ್ರಿ ಮಾಡಿ ಎಷ್ಟು ಶೇರ್ಸ್ ಬರುತ್ತೋ ಅಷ್ಟು ಮಾತ್ರ ಪರ್ಚೇಸ್ ನ ಮಾಡ್ತಾರೆ. ಬಿಕಾಸ್ ನಾವು ಎಂಟ್ರಿ ಆಗ್ಬೇಕಾದ್ರೇನೆ ಅಕಸ್ಮಾತ್ ಇದೇನಾದ್ರೂ ರಿವರ್ಸ್ ಬಂದ್ರೆ ಎಷ್ಟು ಲಾಸ್ ಆಗ್ಬೋದು ಅಂತ ನಾವು ಎಂಟ್ರಿ ಆಗೋ ಟೈಮ್ ಅಲ್ಲೇನೆ ಕ್ಯಾಲ್ಕುಲೇಟ್ ಮಾಡಿ ಎಂಟ್ರಿ ಆಗ್ತೀವಿ. ಆ ತರ ಸಿಸ್ಟಮ್ ನಮ್ದು. ನೋಡಿ ಇದೆರಡನ್ನ ಇವಾಗ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ ನ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಒಂದು ಚಾರ್ಟ್ ನೋಡಿದ ತಕ್ಷಣ ಇದು ಮೀಡಿಯಂ ಟು ಲಾಂಗ್ ಟರ್ಮ್ ಬರುತ್ತಾ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬರುತ್ತಾ ಅಥವಾ ನಾನು ಈ ಚಾರ್ಟ್ ನ ನೋಡ್ಲೇಬಾರ್ದ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬೇಕು. ಈಗ ಯಾವುದು ಈಗ ಈ ಮಂತ್ ಅಲ್ಲೆಲ್ಲ ರ್ಯಾಲಿ ಹೋಗಿರುವಂತ ಸ್ಟಾಕ್ಸು IT ಕಂಪ್ನೀಸ್ ಓಕೆನಾ. L&T ಟೆಕ್ನಾಲಜಿ, L&T ಟೆಕ್ನಾಲಜಿ ಈಗ ಇಲ್ಲಿ ಪೊಸಿಷನ್ ಅಲ್ಲಿ ಇದೆ ಓಕೆನಾ. ಇಲ್ಲಿ RSI ಅಬೋವ್ 60 ಬರ್ಬೋದು ಇವತ್ತು ಕ್ಲೋಸ್ ಆಯ್ತು ಅಂತ. ಆದ್ರೆ ನೋಡಿ ಇದು 6 month ಹೈ ಅಲ್ಲಿ ಇಲ್ಲ. ಸೊ ಹಾಗಾಗಿ ಈ ಚಾರ್ಟ್ ನ ನೋಡ್ತಾ ಇದ್ದಂಗೆ ನಾನು L&T ಫೈನಾನ್ಸ್ ವಿತಿನ್ 1 minute ಅಲ್ಲಿ ಇದು ನಮ್ಮ ಕ್ರೈಟೀರಿಯಾಗೆ ಐದರ್ ಶಾರ್ಟ್ ಟರ್ಮ್ ಟು ಮೀಡಿಯಂ ಟರ್ಮ್ ಬರುತ್ತಾ ಅಥವಾ ಸ್ವಿಂಗ್ ಟ್ರೇಡಿಂಗ್ ಕ್ರೈಟೀರಿಯಾಗೆ ಬರುತ್ತಾ ಅಂತ ಒಂದೇ ಸಲ ಡಿಸೈಡ್ ಮಾಡ್ತೀನಿ. ಇದನ್ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋಕೆ ಹೋಗಲ್ಲ ಈ ಮಂತ್ ಅಲ್ಲಿ. ನೋಡಿ ಅದೇ ಈ ಪೊಸಿಷನ್ ಅಲ್ಲಿ ಏನಾದ್ರು ಇದ್ದಿದ್ರೆ ನೋಡಿ ಈ ಕ್ಯಾಂಡಲ್ ಏನಿದೆ ಇದು ಲಾಸ್ಟ್ 6 months ಹೈಯಲ್ಲೂ ಇದೆ ಪ್ಲಸ್ ಲೈಫ್ ಟೈಮ್ ಹೈ ಅಲ್ಲ ಅವತ್ತಿಗೆ ಲೈಫ್ ಟೈಮ್ ಹೈಯಲ್ಲೂ ಇದೆ. ಸೊ ನಾನು ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ಆಮೇಲೆ ಇಲ್ಲಿ ಎಲ್ಲಿ ಎಕ್ಸಿಕ್ಯೂಷನ್ ಬಂದಿರುತ್ತೋ ಅವಾಗ ಎಕ್ಸಿಕ್ಯೂಟ್ ಇರ್ತೀನಿ. ಅದಾದ್ಮೇಲೆ ಈ ತರ ರ್ಯಾಲಿ ಆಗಿದೆ. ಅದೇ ಇಲ್ಲಿ ಬೀಳಕ್ ಸ್ಟಾರ್ಟ್ ಆಯ್ತು. ಸೊ ಬೀಳಕ್ಕೂ ಮೊದಲು ಒಂದು ಎಕ್ಸಿಟ್ ಪ್ರೋಸೆಸ್ ಅಂತಾನೂ ಇರುತ್ತೆ. ಸೊ ಆ ಎಕ್ಸಿಟ್ ಪ್ರೋಸೆಸ್ ನ ನಾವು ಫಾಲೋ ಮಾಡಿದ್ರೆ ಆ ಎಕ್ಸಿಟ್ ಪ್ರೋಸೆಸ್ ಪ್ರಕಾರ ನಮ್ಮ ಸ್ಟಾಕ್ ಹೋಲ್ಡಿಂಗ್ಸ್ ಎಕ್ಸಿಟ್ ಆಗಿರುತ್ತೆ. ಅದಾದ್ಮೇಲೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸೈಡ್ ವೇಸ್ ಇದೆ. ಸೊ ಇದು ಯಾವುದೇ ಟೈಮ್ ಅಲ್ಲಿ ನಾವು ಆಗಿರಲ್ಲ. ಇಲ್ಲೂ ಒಂದ್ಸಲಿ ಎಬೋ ಬಂದಿದೆ, ಆದ್ರೆ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ನಾನು ಇವಾಗ ಏನ್ ಬಯೋಕಾನ್ ಅಲ್ಲಿ ತೋರಿಸಿದೆ ಅದೇ ತರನೇ L&T ನಲ್ಲೂ ಈ ಟೈಮಲ್ಲಿ ಆಗಿದೆ. ಸೊ ಹಾಗಾಗಿ ಇದನ್ನು ಫೈನಲ್ ಆಗಿ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ನಾನು ಯಾಕೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಫೈನಲ್ ಸ್ಟೆಪ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ನಿಮ್ಗೆ ತುಂಬಾ ಜನ ಕಾಲ್ ಮಾಡಿ ಹೇಳ್ತಾರೆ, ಸರ್ ನಿಮ್ ವಿಡಿಯೋ ನೋಡಿನೇ ನಾನು ಇಷ್ಟು ಪ್ರಾಫಿಟ್ ಮಾಡಿದೆ. ಮೊನ್ನೆ ಒಬ್ರು ಹಾಸನ್ ಅವರೊಬ್ರು ಕಾಲ್ ಮಾಡಿದ್ರು, ಸರ್ ನಾನು ಕಲ್ಯಾಣ್ ಜ್ಯುವೆಲರ್ಸ್ ತಗೊಂಡಿದ್ದೆ 50% ರಿಟರ್ನ್ಸ್ ಕೊಟ್ಟು. ಸೊ ಅವ್ರಿಗೆ ಏನು ಅಂತಂದ್ರೆ ಚಾರ್ಟ್ ನೋಡಿ ನೋಡಿ ಅಭ್ಯಾಸ ಇರುತ್ತೆ. ಸೊ ಅವ್ರಿಗೆ ಎಕ್ಸಿಕ್ಯೂಷನ್ ಸ್ಟೆಪ್ ಗೊತ್ತಿರ್ಬೋದು. ಸೊ ಹಾಗಾಗಿ ನಾವೊಂದು ಹಿಂಟ್ ಕೊಟ್ಟಾಗ ಅವರೇನೆ ಆ ಚಾರ್ಟ್ ನ ನೋಡಿ ಎಕ್ಸಿಕ್ಯೂಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ನನಗೆ ಇದನ್ನ ಕಲಿಬೇಕು ಅಂತ ಅನ್ನಿಸ್ತಾ ಇದ್ರೆ ಡೀಟೇಲ್ ಆಗಿ ನಾನು ಫುಲ್ ಕಂಪ್ಲೀಟ್ ಆಗಿ ಕಲ್ತು ಬಿಡ್ಬೇಕು. ಇದಾದ್ಮೇಲೆ ಏನು ನನಗೆ ತಲೆನಲ್ಲಿ ಹೆಂಗೆ ಅಂತಂದ್ರೆ ನಾನು ಮಾಡಿರೋದು ಕರೆಕ್ಟಾ ತಪ್ಪಾ ಅಂತ ಅನ್ನಿಸ್ಬಾರ್ದು. ಅಂದ್ರೆ ಸಿಂಪಲ್ ನೀವು ಏನು ನಮ್ಮ ಟ್ರೈನಿಂಗ್ಗೆ ಅಟೆಂಡ್ ಆದ್ರೆ ಸಿಂಪಲ್ ಆಗಿ ಇದೇ ಚಾರ್ಟ್ಸ್ ನ ತೋರಿಸಿ ನಾನು ನಿಮ್ಗೆ ಫೈನಲ್ ಆಗಿ ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ನಿಮ್ಗೆ ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಅಷ್ಟ್ ಮೇಲಕ್ಕೆ ಹೋಗುತ್ತೆ ಇಷ್ಟ ಮೇಲಕ್ಕೆ ಹೋಗುತ್ತೆ ಯಾವುದು ಅನ್ರಿಯಲಿಸ್ಟಿಕ್ ಆಗಿ ಹೇಳ್ತಾ ಇಲ್ಲ. ಇನ್ನೊಂದು ಚಾರ್ಟ್ ನೋಡಿ, ಈಗ ಇದನ್ನು ಸೆಂಟಿಮೆಂಟ್ರಿ ಇದನ್ನು ಈ ಪೊಸಿಷನ್ ಅಲ್ಲಿ ಇದೆ. ಇವಾಗ ಈ ಚಾರ್ಟ್ ನಾನು ನೋಡ್ತಾ ಇದ್ದಂಗೆ ನಂಗೆ ಗೊತ್ತಾಗುತ್ತೆ. ಇದನ್ನ ನಾನು ವಾಚ್ ಲಿಸ್ಟ್ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಇದು 6 months ಹೈಯಲ್ಲೂ ಇಲ್ಲ, ಲೈಫ್ ಟೈಮ್ ಹೈಯಲ್ಲೂ ಇಲ್ಲ.
ಸೊ ಹಾಗಾಗಿ ಈ ಸ್ಟಾಕು ನನ್ನ ವಾಚ್ ಲಿಸ್ಟ್ಗೆ ಬರಲ್ಲ. ಇದೇ ಥರ ಕೊಟ್ಯಾಕ್ ಬ್ಯಾಂಕು, ಇದು ಆರ್ ಎಸ್ ಐ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ನಮಗೆ ಯಾವುದೇ ಹೈಯಲ್ಲೂ ಇಲ್ಲ ಲೋ. ನಾವು ವಾಚ್ ಲಿಸ್ಟ್ ಅಲ್ಲಿ ಇನ್ನ ಎಷ್ಟು ತಿಂಗಳು ಇದು ಬರಲ್ವೋ ಅಷ್ಟು ತಿಂಗಳು ನಾವು ಇದನ್ನ ನೋಡಲ್ಲ. ಆದ್ರೆ ನನ್ನ ಪ್ರಕಾರ ಇದೇನು ಅಂತಂದ್ರೆ ಒಳ್ಳೆ ಕನ್ಸಾಲಿಡೇಷನ್ ಆಗ್ತದೆ. ನೆಕ್ಸ್ಟ್ ಇದೇನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಆ ಟೈಮ್ ಅಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಇದು. ಅದಾದ್ಮೇಲೆ ಮತ್ತೆ ಪ್ರೀವಿಯಸ್ಲಿ ಯಾವ ತರ ಕೊಟ್ಯಾಕ್ ಬ್ಯಾಂಕ್ ಈ ತರ ರ್ಯಾಲಿ ಹೋಗಿತ್ತೋ ಆ ತರ ರ್ಯಾಲಿ ಹೋಗೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಅಂದ್ರೆ ನಾವೊಂದು ಚಾರ್ಟ್ ನ ನೋಡ್ತಾ ಇದ್ದಂಗೆ ನಮಗೆ ಗೊತ್ತಾಗ್ಬಿಡ್ಬೇಕು ಇದು ಶಾರ್ಟ್ ಟರ್ಮ್ ಕ್ಯಾಟಗರಿಗೆ ಬರುತ್ತಾ ಇಲ್ಲ ಮೀಡಿಯಂ ಟು ಲಾಂಗ್ ಟರ್ಮ್ ಕ್ಯಾಟಗರಿಗೆ ಬರುತ್ತಾ. ನಾನು ಅದನ್ನ ಏನೋ ಸ್ವಿಂಗ್ ಟ್ರೇಡಿಂಗು ಶಾರ್ಟ್ ಟರ್ಮ್ ಟ್ರೇಡಿಂಗು ಏನಾದ್ರು ಮಾಡ್ಬೋದಾ, ಇದನ್ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬೋದಾ ಅಂತ ನೋಡಿ. ಇವಾಗ ಇದು ಏನೋ ಬಜಾಜ್ ಫೈನಾನ್ಸ್ ಇದು ಅಷ್ಟೇ ನೋಡಿ, ಮಾರ್ಕೆಟ್ ಎಲ್ಲ ಮೇಲಕ್ಕೆ ಹೋಗ್ತದೆ, ಬಜಾಜ್ ಫೈನಾನ್ಸ್ ಹೋಗ್ತಾ ಇಲ್ಲ, ಕೋಟಕ್ ಮಹೀಂದ್ರ ಬ್ಯಾಂಕ್ ಹೋಗ್ತಾ ಇಲ್ಲ. ಸೊ ಇದು ಯಾವ್ದನ್ನು ಮೊಮೆಂಟಮ್ ಟ್ರೇಡಿಂಗ್ ಕ್ಯಾಟಗರಿಗೆ ಬರಲ್ಲ. ಸೊ ಹಾಗಾಗಿ ಇದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಒದ್ದಾಡೋದಕ್ಕಿಂತ ಯಾವ್ದು ಮೊಮೆಂಟಮ್ ಅಲ್ಲಿ ಇದೆಯೋ ಆ ಸ್ಟಾಕ್ಸ್ ನ ನಾವು ಇನ್ವೆಸ್ಟ್ಮೆಂಟ್ಸ್ಗೆ ಸೆಲೆಕ್ಟ್ ಮಾಡಿ ಅದೇ ಸ್ಟಾಕ್ಸ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗು ಶಾರ್ಟ್ ಟರ್ಮ್ ಟ್ರೇಡಿಂಗು ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ನೋಡಿ ಪ್ರೀವಿಯಸ್ ಮಂತ್ ಅಲ್ಲಿ ನಾವು ಪಿಕ್ ಮಾಡಿರೋಂಥ ಸ್ಟಾಕ್ಸ್ ನೋಡಿ, ಇದು ಗ್ರಾನ್ಯೂಲ್ಸ್ ಪ್ರೀವಿಯಸ್ ಮಂತ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನು ಅಂತಂದ್ರೆ ಇದು 6 ಮಂತ್ಸ್ ಹೈಯಲ್ಲೂ ಇದೆ ಪ್ಲಸ್ ಲೈಫ್ ಟೈಮ್ ಹೈಯಲ್ಲೂ ಇದೆ. ಸೊ ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಟಗರಿಗೂ ಬರುತ್ತೆ, ಮೀಡಿಯಂ ಟು ಲಾಂಗ್ ಟರ್ಮ್ ಕ್ಯಾಟಗರಿಗೂ ಬರುತ್ತೆ. ಸೊ ಇದನ್ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ವಿ, ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಬಂದಿತ್ತು. ಸೊ ಇದನ್ನ ಬೈಯೂ ಮಾಡಿದ್ವಿ, ಅದಾದ್ಮೇಲೆ ಆಲ್ಮೋಸ್ಟ್ 100 ರೂಪೀಸ್ ಮೇಲೆ ಹೋಗಿದೆ ವಿತ್ ಇನ್ ಮಂತ್. ಸೊ ಈ ತರ ನಾವು ನೋಡಿ ಇಲ್ಲೆಲ್ಲ ಇದ್ದಾಗ ಈ ಸ್ಟಾಕು ಈ ತರ ಕನ್ಸಾಲಿಡೇಷನ್ ಅಲ್ಲಿ ಇದ್ದಾಗ ಇದೇ ಸ್ಟಾಕು ಆದ್ರೆ ಕಡಿಮೆ ಸಿಗ್ತಾ ಇದೆ ಅಂತ ನಾನು ತಗೊಳಕ್ ಹೋಗಲ್ಲ. ನಾನು ಜಾಸ್ತಿ ಆದ್ರೂ ಪರವಾಗಿಲ್ಲ, ಆದ್ರೆ ನಾನ್ ತಗೊಂಡಿದ್ದಾದ್ಮೇಲೆ ಮೇಲಕ್ಕೆ ಹೋಗ್ಬೇಕು, ಅದೇ ನನ್ನ ಕಾನ್ಸೆಪ್ಟ್. ಅಂದ್ರೆ ಇದು ಮೊಮೆಂಟಮ್ ಟ್ರೇಡಿಂಗ್. ಸೊ ನಮ್ಗೆ ಕಡಿಮೆ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ನಾವು ಎಷ್ಟು ಜಾಸ್ತಿಗಾದ್ರೂ ತಗೊಬೋದು, ಅಲ್ಲಿಗಿಂತ ಮೇಲಕ್ಕೆ ಹೋಯ್ತಾ ಅನ್ನೋದಷ್ಟೇ ನಮ್ಗೆ ಬೇಕಾಗಿರೋ. ಸೊ ಹಾಗಾಗಿ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಒಂದು 6 ಮಂತ್ ಹೈ ಕಾನ್ಸೆಪ್ಟ್ ಪ್ಲಸ್ ಮೀಡಿಯಂ ಟು ಲಾಂಗ್ ಟರ್ಮ್ ಟ್ರೇಡಿಂಗ್ಗೆ ಲೈಫ್ ಟೈಮ್ ಹೈ ಕಾನ್ಸೆಪ್ಟ್ನ ಟೈಮ್ ಫ್ಯಾಕ್ಟರ್ ಆಗಿ ಯೂಸ್ ಮಾಡಿಕೊಂಡ್ರೆ ನಾವು ಒಂದು ಒಳ್ಳೆ ಪೊಟೆನ್ಷಿಯಲ್ ಗೇನ್ಸ್ನ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಆರಾಮಾಗಿ ಟೆನ್ಷನ್ ಇಲ್ದಿರ ಮಾಡ್ಬೋದು. ಸೊ ನೀವು ಇದೇ ಬೇಸಿಸಲ್ಲಿ ಇದನ್ನ ಕಂಪ್ಲೀಟ್ ಸ್ಟೆಪ್ಸ್ ಏನಾದ್ರು ಕಲಿಬೇಕು, ಇಂಟ್ರೆಸ್ಟಿಂಗ್ ಆಗಿದೆ, ಹೌದು ನಾನು ಇವಾಗ ಏನೇನೋ ಕಲ್ತೀನಿ, ಯಾವ್ದ್ರಲ್ಲೂ ಈ ತರ ಪಿಕ್ ಪಾಯಿಂಟ್ ಕರೆಕ್ಟ್ ಅಲ್ಲಿ ಬೈ ಮಾಡ್ಬೇಕಾ ಬೇಡವಾ ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನಾದರೂ ನಿಮಗೆ ಅನ್ನಿಸ್ತಾ ಇದ್ರೆ ಸೊ ಸಿಂಪಲ್ ಆಗಿ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿ. ಸೊ ಅಟೆಂಡ್ ಆಗಿದ್ದಾದ್ಮೇಲೆ ಅದರಲ್ಲಿ ನಾವು ಸಿಂಪಲ್ ಸ್ಟೆಪ್ಸ್ನ ಹೇಳ್ಕೊಡ್ತೀವಿ. ಇದೇ ಸ್ಟಾಕ್ಸು, ನಾನು ಇದೇ ಎಕ್ಸಾಂಪಲ್ಸು ಇದೇ ಸ್ಟಾಕ್ಸು ಇದನ್ನೇ ತೋರಿಸಿ ನಿಮಗೆ ಈಸಿ ಪ್ರೋಸೆಸ್ನ ಹೇಳ್ಕೊಡ್ತೀನಿ. ನೀವು ನನ್ನ ಹತ್ರ ಒಂದ್ಸಲಿ ಕಲ್ತಿದ್ದಾದ್ಮೇಲೆ ಶಾರ್ಟ್ ಟರ್ಮ್ ಟ್ರೇಡಿಂಗು ಮತ್ತು ಸ್ವಿಂಗ್ ಟ್ರೇಡಿಂಗುಗೋಸ್ಕರ ಬೇರೆ ಕಡೆ ಇನ್ನೊಂದ್ಸಲಿ ಹೋಗಿ ಕಲಿಯುವಂಥದ್ದು ಯಾವುದೂ ಇರೋದಿಲ್ಲ. ಸೊ ಇದನ್ನಂತೂ ನಾನು ಸೊ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ